ಆ ದಂಪತಿ ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಬೇಕು ಅಂತ ಬೇಕರಿ ಒಂದನ್ನು ಶುರು ಮಾಡಿದ್ರು. ಎಲ್ಲವೂ ಚೆನ್ನಾಗೇ ನಡೀತಿತ್ತು, ಚೆನ್ನಾಗೇ ಇತ್ತು. ಆದರೆ ಮೀಟರ್ ಬಡ್ಡಿದಾರರ ಕಾಟ ತಾಳಲಾರದೆ ಆ ವ್ಯಕ್ತಿ ಸಾವಿರ ಮನೆ ಕದ ತಟ್ಟಿದ್ರು. ಹೆತ್ತ ಮಗನಿಗೋಸ್ಕರ ವಯಸ್ಸಾದ ತಾಯಿಯ ರೋದನೆ ನೋಡಿದ್ರೂ ಬಡ್ಡಿದಾರರ ಮನಸ್ಸು ಮಾತ್ರ ಕರಗಿಲ್ಲ. ಅಷ್ಟಕ್ಕೂ ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಇವತ್ತು ಬರ್ತೀನಿ ಅಂತ ಹೇಳಿದೆ ಸರ್. ಅವರು ಬರುವಂತ ದುಡ್ಡು ಕೊಟ್ಟಿದೆ. 2 ಜನ ಮಾಡ್ತಾ ಇದ್ದಾರೆ ಸರ್. ನಂಗೆ ಬೆಂಗಳೂರಲ್ಲಿ ಹೆಚ್ಚಾಯಿತು ಮೀಟರ್ ಬಡ್ಡಿ ಹಾವಳಿ. ಬಡ್ಡಿದಾರರ ಚಿತ್ರಹಿಂಸೆಗೆ ಹೆದರಿ ವಿಷ ಸೇವಿಸಿದ ವ್ಯಕ್ತಿ. ಮೀಟರ್ ಬಡ್ಡಿ ಕಾಟಕ್ಕೆ ಇಡೀ ಕುಟುಂಬವೇ ಅಸ್ತವ್ಯಸ್ತ. ಇಲ್ಲಿ ನೋಡಿ, ಈ ವಯಸ್ಸಾದ ತಾಯಿಯ ರೋದನೆ, ಈಕೆಯ ನೋವಿಗೆ ಕಾರಣ. ಈ ಫೋಟೋದಲ್ಲಿರೋ ಸುರೇಶ್ ಹಾಗೂ ರವಿ ಅನ್ನೋರು ಅಮಾಯಕನಿಗೆ ಟಾರ್ಚರ್ ಕೊಟ್ಟು ಸಾಯುವ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ. 2024ರಲ್ಲಿ ಇಲ್ಲಿ ಕಾಣುತ್ತಿರುವ ಬೇಕರಿಯನ್ನ ಗೋಪಾಲ್ ಎಂಬುವ ವ್ಯಕ್ತಿಗೆ 18 ಲಕ್ಷಕ್ಕೆ ಮಾರಿದ್ರು. ಗೋಪಾಲ್ ನನ್ನ ಬಳಿ ಹಣ ಇಲ್ಲ ಎಂದಾಗ ಈ ಇಬ್ಬರು ಆಸಾಮಿಗಳು ಎಷ್ಟಿದೆಯೋ ಅಷ್ಟು ಕೊಡು, ಉಳಿದ ಹಣವನ್ನ ನಿಧಾನಕ್ಕೆ ಕೊಡು, ಅಲ್ಲಿ ತನಕ ಬಡ್ಡಿ ಕಟ್ಟುವಂತ ನಾಜೂಕಾಗಿ ಹೇಳಿದ್ರಂತೆ. 3.5 ಲಕ್ಷ ರೂಪಾಯಿಯನ್ನ ಗೋಪಾಲ್, ಸುರೇಶ್ ಹಾಗೂ ರವಿಗೆ ಕೊಟ್ಟಿದ್ರಂತೆ. 2024ರಿಂದ ಸತತವಾಗಿ 2026ರವರೆಗೆ ಒಟ್ಟು 8 ಲಕ್ಷ ರೂಪಾಯಿ ಬಡ್ಡಿ ಸೇರಿ ಇಲ್ಲಿಯವರೆಗೂ 18.5 ಲಕ್ಷ ರೂಪಾಯಿಯನ್ನ ನೀಡಿದ್ದಾರಂತೆ ಗೋಪಾಲ್. ಹೆಂಡತಿಯ ತಾಳಿ, ಊರಿನಲ್ಲಿರೋ ಮನೆ, ಆಸ್ತಿ ಮಾರಿ ಇದ್ದಬದ್ದ ಹಣವನ್ನೆಲ್ಲ ನೀಡಿದ್ದಾರೆ. ಇಷ್ಟಾದ ಮೇಲೂ ನೀನು ಹಣ ಕೊಟ್ಟಿಲ್ಲ, ಬಡ್ಡಿಗೆ ಬಡ್ಡಿ ಸೇರಿಸಿ ಕೊಡು ಅಂತ ಹೇಳಿ ವಾರಕ್ಕೆ 5,000 ವಸೂಲಿ ಮಾಡಿದ್ದಾರಂತೆ. ಸರ್, ಅಂಗಡಿ ತಗೊಂಡಿದ್ದು ನಾವು ಇಷ್ಟು 13 ಲಕ್ಷ ಹಣ ಕೊಟ್ಟಿದ್ದು, 8 ಲಕ್ಷ ಬಡ್ಡಿ ಕಟ್ಟಿದ್ದು, ಮತ್ತೆ ಬಡ್ಡಿ ಬೇಕು ಅಂತ ಬಡ್ಡಿ ಕೊಡೋಕ್ಕಾಗಲ್ಲ ಅಂದೆ. ನನಗೆ ಇನ್ನೂ ದುಡ್ಡು ಬೇಕಪ್ಪ, ನಾನು ಕೊಡಲಿಲ್ಲ ಅಂದ್ರೆ ಅಂಗಡಿ ಖಾಲಿ ಮಾಡು ಅಂತ ಅಂದ್ರು ಸರ್. ನಾನು ಅತ್ತಿ ಖಾಲಿ ಮಾಡು ಅಂತ ಹೇಳಿದಕ್ಕೆ ಹೊಡೆಯಕ್ಕಲ್ಲ ಬಂದ್ರು ಮೊನ್ನೆ. ಇಲ್ಲಿ ನೋಡಿ ಸರ್, ನಾನು ಸೂಸೈಡ್ ಮಾಡ್ಕೊಂಡು ಹೋದ್ರೆ ಇವಾಗ ನೋಡಿದ್ರೆ ಕೊಡಲ್ಲ ಅಂತ ಹೇಳ್ತಾರೆ ಸರ್. ನನಗೆ ಸಾಲದಲ್ಲಿ ಮುಳುಗೋಯ್ದೀನಿ. ನಮ್ಮ ಸಾಲ ಇಸ್ಕೊಂಡಿದ್ದು ಮೀಟರ್ ಬಡ್ಡಿ ಕೊಡು, ವಾರದ ಬಡ್ಡಿ ಕೊಡು ಅಂತಾರೆ. 9 ಚೆಕ್ ಒಬ್ರಿಗೆ ಕೊಟ್ಟಿದ್ದೀನಿ. 1 ಚೆಕ್ ಕೊಟ್ಟು ವಾರದ ಬಡ್ಡಿ ತಿಂತಾರೆ ಸರ್. ಎಲ್ಲಿ 70 ಬಡ್ಡಿ ಕಟ್ಟಿದ್ದೀನಿ, ಎಲ್ಲಿ ಕಟ್ಲಿ ಸರ್? ನನಗೆ ಕೊಡು. ನಮಗೆ ಯಾರು ಸಪೋರ್ಟ್ ಇಲ್ಲ ಸರ್. ಸರ್ ಅದೇ ಅವ್ರಂತ ಹೇಳ್ತಾವ್ರೆ, ಆದ್ರೆ ಇವ್ರು ಮಾತ್ರ ಬಗ್ಗಂಗಿಲ್ಲ ಸರ್. ನಾವ್ ಕೊಡಕ್ಕಿಲ್ಲ ಅಂತ ಅವರು ವಾದ ಮಾಡ್ತಾವ್ರೆ. ಚಕ್ರ ಬಡ್ಡಿ ಕೊಟ್ಟು ಈ ದಂಪತಿ ಸುಸ್ತಾಗಿದ್ದಾರೆ. ಮೊನ್ನೆ ಮಾತನಾಡಬೇಕು ಅಂತ ಕರೆಸಿ ಅವಾಚ್ಯ ಶಬ್ದಗಳಿಂದ ಬೈದು ನಿನ್ನ ನಾಲಿಗೆ ಕತ್ತರಿಸ್ತೀವಿ ಎಂದು ಬೆದರಿಕೆ ಹಾಕಿದ್ದಾರಂತೆ. ಇನ್ನು ಮೀಟರ್ ಬಡ್ಡಿದಾರರ ಕಾಟಕ್ಕೆ ಬೇಸತ್ತ ಗೋಪಾಲ್ ಜೀವನವೇ ಬೇಡ ಅಂತ ಶನಿವಾರ ವಿಷ ಸೇವಿಸಿದ್ದಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸ್ವಲ್ಪ ಗುಣಮುಖರಾಗಿದ್ದಾರೆ. ಆದರೆ ಈ ಘಟನೆಯಿಂದ ಮನೆಯವರು ಭಯಭೀತಗೊಂಡಿದ್ದು, ಮಗನಿಗೋಸ್ಕರ ಅಮ್ಮ, ಪತಿಯ ಜೀವ ರಕ್ಷಣೆಗಾಗಿ ಗೋಪಾಲ್ ಪತ್ನಿ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಬಡ್ಡಿ ಅಂತ ಡೈಲಿ ಇಸ್ಕೊಳ್ಳೋ ತಿಂಗಳಿಗೆ ಬಂದಿದ್ದಂಗೆ ಬಡ್ಡಿ ಕೇಳೋರು ಸರ್. ಆಮೇಲೆ 2.5 ಲಕ್ಷ ಕೊಟ್ಟಿದ್ವಿ ಸರ್. 2.5 ಲಕ್ಷ ಕೊಟ್ಟಮೇಲೆ ಮಾತಾಡೋಕ್ಕೆ ಅಂತ ಕರೆಸಿದ್ರು ಸರ್. ಮಾತಾಡೋಕ್ಕೆ ಅಂತ ಕರೆಸ್ಬಿಟ್ಟು, ನೀನು ಕೊಟ್ಟಿರೋದು ಬಡ್ಡಿಗೆ ನಾನು ಮುರ್ಕೊಂಡಿದ್ದೀನಿ, ಈಗ ಇನ್ನೂ 3 ತಿಂಗಳದ್ದು ಬಡ್ಡಿ ಕೊಡಬೇಕು ನೀನು, ಅದಕ್ಕೆ ನಾನು ಚಕ್ರ ಬಡ್ಡಿ ಹಾಕಿದ್ದೀನಿ, ಚಕ್ರ ಬಡ್ಡಿಗೆ 1.5% ಹಂಗೆ ಹಾಕಿದ್ದೀನಿ, ಅದಕ್ಕೂ ಬಡ್ಡಿ ಕೊಡು ಅಂತ ಕುತ್ಕೊಂಡಿದ್ದಾರೆ ಸರ್. ನಾನು ಏನು ಮಾಡಲಿ ಹೇಳಿ ಸರ್? ಈಗ ಮೀಟ್ರ್ ಬಡ್ಡಿ ಅಂದರೆ ನಾನು ಎಲ್ಲಿಂದ ತರಬೇಕು? ಮನೆ, ಆಸ್ತಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ತಾಳಿ ಸಮೇತ ಇಟ್ಬಿಟ್ಟಿದ್ದೀನಿ ಸರ್. ತಾಳಿ ಸಮೇತ ಇಟ್ಟು ಇವ್ರಿಗೆ ಬಡ್ಡಿ ಕಟ್ಟಿರೋದೇ ಮಾಡಿದ್ದೀನಿ. ನಾನು ಏನು ಮಾಡಬೇಕು ಹೇಳಿ? ಕುಟುಂಬಸ್ಥರ ದೂರಿನ ಮೇರೆಗೆ ಆರ್ಟಿ ನಗರ ಪೊಲೀಸರು ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಪೊಲೀಸರ ಮಾತಿಗೂ ಅವರಿಬ್ಬರು ಬಗ್ಗಿಲ್ವಂತೆ. ನಾವು ಕೊಟ್ಟ ಹಣವನ್ನಾದರೂ ಕೊಡಿ ಅಂತ ಪೊಲೀಸರ ಮುಂದೆ ಈ ಇಬ್ಬರು ವ್ಯಕ್ತಿಗಳಿಗೆ ಗೋಪಾಲ್ ಹಾಗೂ ಮೇಘಾ ದಂಪತಿ ಮನವಿ ಮಾಡಿದ್ದಾರೆ. ಇಷ್ಟಾದರೂ ಅವರ ಮನಸ್ಸು ಕರಗಿಲ್ಲ. ಈ ಬಗ್ಗೆ ಪೊಲೀಸರು ಇನ್ನಾದರೂ ಕೇಸ್ ದಾಖಲಿಸಿಕೊಂಡು ನ್ಯಾಯವನ್ನ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.